ಮಾನವ ಅಥವಾ ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಅಥವಾ ರೋಗ ಪತ್ತೆ ಹಚ್ಚುವ ಸಂದರ್ಭದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಸಮಗ್ರವಾಗಿ ಜೀವ ವೈದ್ಯಕೀಯ ತ್ಯಾಜ್ಯ ಎಂದು ಹೇಳುತ್ತೇವೆ. ಉದಾಹರಣೆಗೆ ಉಪಯೋಗಿಸಿದ ಚುಚ್ಚುಮದ್ದುಗಳು, ಬ್ಯಾಂಡೇಜ್, ರಕ್ತದ ಮಾದರಿಗಳು, IV ಬಾಟಲ್ಗಳು, ಹಾಗೆ ಹಲವಾರು ರೀತಿಯ ಜೀವ ವೈದ್ಯಕೀಯ ತ್ಯಾಜ್ಯಗಳು ಆಸ್ಪತ್ರೆ, ಪ್ರಯೋಗಾಲಯಗಳು, ಕ್ಲಿನಿಕ್ಗಳು, ಪಶು ಚಿಕಿತ್ಸಾಲಯಗಳು ಹಾಗೂ ನಮ್ಮ ಮನೆಗಳಲ್ಲಿಯೂ ಸಹ ಉತ್ಪತ್ತಿಯಾಗುತ್ತವೆ. ಜೀವ ವೈದ್ಯಕೀಯ ತ್ಯಾಜ್ಯವನ್ನು ಇತರೆ ಕಸದೊಂದಿಗೆ ಎಸೆದರೆ ಕಸ ನಿರ್ವಹಣೆ ಮಾಡುವವರಿಗೆ ಸೋಂಕು ತಗಲಿ ಮಾರಕ ರೋಗಗಳಿಗೆ ತುತ್ತಾಗುವ ಸಂಭವವಿರುತ್ತದೆ. ಅಲ್ಲದೆ ಪರಿಸರ ಮಾಲಿನ್ಯವೂ ಸಹ ಉಂಟಾಗುತ್ತದೆ. ಹಾಗಾಗಿ ಜೀವ ವೈದ್ಯಕೀಯ ತ್ಯಾಜ್ಯದ ವೈಜ್ಞಾನಿಕ ಸಂಗ್ರಹಣೆ, ಸಂಸ್ಕರಣೆ ಮತ್ತು ವಿಲೇವಾರಿ ಅಗತ್ಯ ಇದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಜೀವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ ನಿಯಮಾವಳಿಗಳು 2016 ಅನುಷ್ಠಾನ ಮಾಡುವ ಮುಖಾಂತರ ತ್ಯಾಜ್ಯ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ.